ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಮಾರಂಭದಲ್ಲಿ ಈ ಜೋಡಿಗಳಿಗೆ ವಿಶ್ ಮಾಡಕ್ಕೆ ನಮ್ಮ ಮನೆ ಮಗಳು ಸ್ಪೆಷಲ್ ಆಗಿ ಇವತ್ತು ಆಗಮಿಸ್ತಾ ಇದ್ದಾರೆ. ಅವರು ಯಾರಪ್ಪ ಅಂತಂದ್ರೆ ಪ್ರೀತಿಯ ಚಿನ್ನು ಮರಿ ಅಲಿಯಾಸ್ ಜಾನ್ವಿ. ಅವರೊಬ್ಬರೇ ಬರ್ತಿಲ್ಲಪ್ಪ, ಅವ್ರ ಜೊತೆಗೆ ರಿಯಲ್ ಲೈಫ್ ನ ಅತ್ತೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಜಾನ್ವಿ ಹಾಗೂ ಅವರ ಅತ್ತೆ ಲಲಿತಾಂಜಲಿ ಮೇಡಮ್. ವೆಲ್ಕಮ್. ಚಂದನ ಚಂದನದಿಂದ ಕೊರೆದ ಬೊಂಬೆಯ ಅಂದ ಚಂದ, ಘಮ ಘಮ ಬೊಂಬೆ ಹಿಡಿದರೆ ಸರಿಗಮ ಬೊಂಬೆ ನುಡಿದರೆ. ಚಂದನ ಚಂದನದಿಂದ ಕೊರೆದ ಬೊಂಬೆಯ ಅಂದ ಚಂದ, ಘಮ ಘಮ ಬೊಂಬೆ ಹಿಡಿದರೆ ಸರಿಗಮ ಬೊಂಬೆ ನುಡಿದರೆ. ಮೇಡಮ್ ನಮಸ್ತೆ, ವೆಲ್ಕಮ್. ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಮಾರಂಭಕ್ಕೆ ತಮ್ಮಿಬ್ಬರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. Thank you, ನೋಡಿ, thank you so much. ನಿಜ ಹೇಳಿ, ನೀವು ಅತ್ತೇನೇನಾ? ಇವ್ರ ಅಕ್ಕನ್ ತರ ಇದ್ದೀರಿ. ಒಂದ್ಸರಿ ಈ ಕಡೆ ಬನ್ನಿ. Oh my God. ವಾಟ್ ಬ್ಯೂಟಿಫುಲ್ ಗ್ಲಾಮರ್ ಮೇಡಮ್. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಲುಕಿಂಗ್ ಲೈಕ್ ಎ ವಾವ್. Oh, thank you, thank you. ಏನ್ ಮ್ಯಾಚಿಂಗು! ಇವರಿಬ್ರು ಅತ್ತೆ ಸೊಸೆ ತರ ಕಾಣಿಸ್ತಾ ಇದಾರ, ನನ್ಗೆ ಫ್ರೆಂಡ್ಸ್ ತರ ಕಾಣಿಸ್ತಾ ಇದಾರೆ. ಅಲ್ಲ, ಫ್ರೆಂಡ್ಸ್ಗಿಂತ ನಾವು ತಾಯಿ ಮಗಳು. ನೋಡ್ರಪ್ಪ ವೀಕ್ಷಕರೇ, ನಮ್ಮ ಲಲಿತಾಂಜಲಿ ಮೇಡಮ್ ಅವರು ದೂರದರ್ಶನಲ್ಲಿ ಕಲಾವಿದರಾಗಿದ್ದವರು. ಅಂಡ್ ಅಲ್ಲಿಂದ ಸಾಕಷ್ಟು ವರ್ಷಗಳು ಕೆಲಸ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅಂಡ್ ಇಲ್ಲಿ ನಮ್ಮ ವೇದಿಕೆ ಮೇಲೆ ಬಂದಿದ್ದು ಬಹಳ ಖುಷಿ ಆಯ್ತು ಮೇಡಮ್. ನಿಮ್ಗೆ Thank you. ಆಲ್ಮೋಸ್ಟ್ ಒಂದು 35 ವರ್ಷ ಆಯ್ತಾ ಮೇಡಮ್? 30 years. 30 ಇಯರ್ಸ್ ಆಯ್ತು. Yeah, 30 years. Wow. 30 years. ಯಾವ ಸೀರಿಯಲ್ ಇಂದ ಶುರು ಮಾಡಿದ್ರಿ ಮೇಡಮ್ ನೀವು? ನಾನು ಆಕ್ಚುಲಿ ಬಿಗಿನಿಂಗ್ ನನ್ನ ಬಿಗ್ ಸ್ಕ್ರೀನ್ ಲಾಂಚ್ ಆಗಿದ್ದು ನಾನು. ಯಾವ movie ದಟ್ ಇಂದ? ಇಸ್ ವಿತ್ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಚಿರಂಜೀವಿ ಸುಧಾಕರ್ ಅಂತ. ಓಹೋ, ಚಿರಂಜೀವಿ ಸುಧಾಕರ್ Yeah. ಮೂವಿಯಿಂದ ನೀವು ಫಸ್ಟ್ ಲಾಂಚ್ ಆದ್ರಿ. Then ನಂಜುಂಡಿ ಕಲ್ಯಾಣ. ಹೌದಾ? ಹೌದು. ನಂಜುಂಡಿ ಕಲ್ಯಾಣದಿಂದ ಶುರುವಾಗಿರೋ Yes. ನಿಮ್ಮ ಪಯಣ ಫೈನಲಿ ನಿಮ್ಮ ಮಗನಿಗೆ ಕಲ್ಯಾಣ ಆಗೋ ತನಕ ಬಂದಿದೆ ನೋಡಿ. Yes, yes. ವಾವ್, ಫ್ಯಾಂಟಾಸ್ಟಿಕ್. ಕಲಾವಿದರ ಕುಟುಂಬಕ್ಕೆ ಹೋಗಿದ್ದಾರೆ ಅನ್ನೋದು ಎಷ್ಟು ಖುಷಿ ಆಗ್ತಿದೆ ನೋಡಿ. ಆಕ್ಚುಲಿ ನಾನು ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮದುವೆ ಆಗೋಕ್ ಮುಂಚೆ ಮನೇಲಿ ಹುಡುಕುವಾಗ ಅಟ್ಲೀಸ್ಟ್ ಅದೇ ಥರ ಫ್ಯಾಮಿಲಿ ಇಲ್ಲ ಅಂದರೂ ಸಪೋರ್ಟ್ ಮಾಡುವಂಥ ಫ್ಯಾಮಿಲಿಗೆ ಹೋದರೆ ಸಾಕು ಅಂತ ಇದ್ದಿದ್ದು. ಇದೊಂಥರ ಬೋನಸ್ ಥರ ಸಿಕ್ಬಿಡ್ತು ನನಗೆ. ಈ ಕಡೆ ಸಪೋರ್ಟು ಇದೆ, ಈ ಕಡೆ ಅವರಿಗೆ ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತೂ ಇದೆ. ಸೊ ನನಗೇನು ಹೊಸದಾಗಿ ಅರ್ಥ ಮಾಡಿಸ್ಬೇಕಾಗೇ ಇರಲಿಲ್ಲ. ಮನೆಗೆ ಲೇಟಾಗಿ ಬರ್ತೀನಿ, ಶೂಟಿಂಗ್ ಇವತ್ತು ಸಡನ್ ಆಗಿ ಕ್ಯಾನ್ಸಲ್ ಆಯಿತು, ಸಡನ್ ಆಗಿದೆ ಅಂತೆಲ್ಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಇನ್ಫ್ಯಾಕ್ಟ್ ಪ್ರತ್ಯಕ್ಷಗೆ ಇವರೇ ಹೇಳ್ತಾರೆ, ಶೂಟಿಂಗ್ ಅವ್ರದ್ದು ಅದೇ, ಏನು ಮಾಡೋಕ್ಕಾಗಲ್ಲ ಕಣೋ, ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಇವರೇ ಹೇಳ್ತಾರೆ. ಇವ್ರ ಅತ್ತೆ ಮಾತ್ರ ಕಲಾವಿದರಲ್ಲ, ಉದಯ್ ಅವರು ಕೂಡ ದೊಡ್ಡ ಆಕ್ಟರ್ ಅವರು. ಅಂಡ್ ಇಬ್ರು ಸೇರಿ ಕೂಡ ಸಾಕಷ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅಮ್ಮ? He is no more actually. It's not easy to talk in one word. So I ಹೇಳಬೇಕು ಅಂದ್ರೆ I just love him. He is a beautiful soul. ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿತ್ವ ಅವ್ರದ್ದು. ಸೊ ಇಸ್ ಎ ಜೆಮ್ ಅಂತಾನೆ ಹೇಳ್ಬೇಕು. ಐ ಮಿಸ್ ಹಿಮ್ ಅ ಲಾಟ್. 7 ಜನ್ಮ ಆದ್ರೂ ನಂಗೆ ಸಿಕ್ಕಲ್ಲ ಅಂತ ಗಂಡ. ಸೊ ಐ ಆಲ್ವೇಸ್ ವಿಶ್ ಹಿಮ್ ನನ್ನ ನೆಕ್ಸ್ಟ್ ಜನ್ಮ ಅಂತ ಅಂತಿದ್ರು ನನ್ಗೆ ಐ ನೀಡ್ ದಟ್ ಪರ್ಸನ್ ಇಟ್ಸ್ ಸೆಲ್ಫ್. ಸೊ ಐ ಜಸ್ಟ್ ಲವ್ ಹಿಮ್. ನೋಡಮ್ಮ, ನೀನು ಮದುವೆ ಸಂಭ್ರಮಕ್ಕೆ ಬಂದಿದ್ಯಾ? ನೀವು ಆಕ್ಚುಲಿ ಆ ಟೈಮಲ್ಲಿ ಏನಾದ್ರು ಈ ಶೋ ಮಾಡಿದ್ರೆ ನಿಮ್ ಮದುವೆ ಇಲ್ಲೇ ಮಾಡ್ತಿದ್ವೇನೋ ಗೊತ್ತಿತ್ತು. ಅಲ್ವಾ? ಎಷ್ಟು ತಿಂಗಳಾಗಿದೆ ಮದುವೆ ಆಗಿ? 1.5 ತಿಂಗಳು ಆಗಿಲ್ಲ ಇನ್ನು. 45 days. ಲವ್ಲಿ ಪೇರ್, ಲವ್ಲಿ, ಸೋ ಕ್ಯೂಟ್ ಯಾ, ಸೋ ಕ್ಯೂಟ್. 1.5 ತಿಂಗಳಲ್ಲಿ ಏನ್ ಕಲ್ತಿರಿ ಅಂತ ಹೇಳಿ ಪಾಪ ಅವ್ರಿಗೆ. ಒಂದು ಮುಖ್ಯವಾದ ಟಿಪ್ ಅಂತ ಅಂದ್ರೆ ಮದ್ವೆ ಆಗಿ ಮನೆಗೆ ಹೋಗೋಕ್ ಮುಂಚೆನೇನೆ ಅಡ್ಜಸ್ಟಿಂಗ್ ನೇಚರ್ ಒಂದು ಓಪನ್ ಆಗಿ ಇಟ್ಕೊಂಡು ಹೋಗ್ಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ಅನ್ಸರ್ಸ್ಕೊಂಡು ಹೋಗೋದು ಒಂದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಸಾರಿ, ನಮ್ಮ ಶ್ರಾವಣಿಯಲ್ಲಿ ಆತರ ಕ್ವಾಲಿಟೀಸ್ ಇಲ್ಲ. ಇದೇನಮ್ಮ? ಐ ಆಮ್ ಅ ಸ್ಟ್ರಾಂಗ್ ವುಮೆನ್, ಬಟ್ ಅದ್ರ ಜೊತೆ ಪ್ರೀತಿಸೋ ಹುಡುಗನ್ಗೋಸ್ಕರ ಏನ್ ಮಾಡಕ್ಕೂ ರೆಡಿ. ಎಕ್ಸಾಕ್ಟ್ಲಿ. ಓ ಚಿನ್ನುಮರಿ, ಸಪ್ತಪದಿ ತುಳಿಬೇಕಾದ್ರೆ ಏನೆಲ್ಲ ಪ್ರಾಮಿಸ್ ಮಾಡ್ತಿರೋ ಅದು ಸ್ವಲ್ಪ ನಮ್ಮ ಶ್ರಾವಣಿಗೆ ಹೇಳಿದ್ರೆ ಅವ್ರ ಕನಸಲ್ಲ, ರಿಯಲ್ ಲೈಫ್ ಅಲ್ಲಿ ಮಾಡ್ತಾರೆ. ಏನಮ್ಮ? ಓಕೆನಾ? ಪ್ರಾಪ್ಸ್ ಪ್ಲೀಸ್.
ಸಪ್ತಪದಿ ತುಳಿದಾಗ ಏನೆಲ್ಲ ಪ್ರಾಮಿಸ್ ಮಾಡಬೇಕು ಗಂಡನಿಗೆ ಅಂತ ಈಗ ನಮ್ಮ ಜಾನ್ವಿ ಅಲ್ಲಿಯ ಚಿನ್ನುಮರಿ ಹೇಳ್ಕೊಡ್ತಾರೆ. ಓಕೆನಾ? ಆಕ್ಷನ್. ನಿಮ್ಮ ಮಗನಿಗೆ ನಾನು ಯಾವುದೇ ತರದ ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಿದ್ರು ಮಾಡ್ಬೋದು. ಅಂದ್ರೆ ಅಂದ್ರೆ ಹಾಗಲ್ಲ ಅಕ್ಕೋ. ಅಲ್ಲ, ಈ ಹೆಜ್ಜೆ ಇದ್ದಿದ್ರೆ ನನ್ನ ಹೆಂಡತಿ ಹತ್ರ 10 ಸತಿ ತುಳಿಸ್ತಾ ಇದ್ದೆ. ಏನ್ ಸರ್ ಇದು? ಹಾಗಲ್ಲ ವೀರೇಂದ್ರ ಸರ್, ಇದೇನ್ ಸರ್ ಇದು? ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ವಾಪಸ್ ಮನೆಗೆ ಬರಬೇಕು. ಸಂಸಾರದ ಚೌಕಟ್ಟಲ್ಲಿ ಅವ್ರು ಹೇಳಿದ್ದು. ಕರೆಕ್ಟ್. ಅದನ್ನ ಹೇಳಿಲ್ಲ, ಅದಕ್ಕೆ ನಮ್ಗೆ ಆ ಕಡೆ ಈ ಕಡೆ ಹೋಯ್ತು ಮನಸ್ಸು. ಹೋಗ್ಬಿಟ್ರೆ ಫುಲ್ ಹೇಳೋ ತನಕ ಕೇಳಿಸ್ಕೋಬೇಕು. ಸಾರಿ ಮೇಡಮ್, ಸಾರಿ. ಮದ್ವೆಗ್ ಮುಂಚೆ ಅವರು ಎಷ್ಟು ಫ್ರೀಡಮ್ ಇತ್ತು ಅವರಿಗೆ, ಆ ಫ್ರೀಡಮ್ ಎಲ್ಲ ಕೊಡ್ತೀನಿ ಅಂತ. ಮದುವೆ ಮುಂಚೆ ಏನೆಲ್ಲ ಫ್ರೀಡಮ್ ಇದ್ದಿರಬಹುದು. ವಿತಿನ್ ಲಿಮಿಟೇಷನ್. 6ನೇ ಹೆಜ್ಜೆ ನನಗೆ ಇಷ್ಟ ಆಯ್ತು. 7ನೇ ಹೆಜ್ಜೆ. 7 ಜನ್ಮಕ್ಕೂ ನೀವೇ ನನ್ನ ಅಮ್ಮ, ಹಾಗೆ ಪ್ರತ್ಯಕ್ಷ ನನ್ನ ಗಂಡ ಆಗಿ ಸಿಗ್ಲಿ ಅಂತ ಕೇಳ್ಕೊತೀವಿ. ನನಗಾಗೋ ಅತ್ತೆ, ನಾನು ನಿಮ್ಮ ಮಗನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅದು ಮೊದಲನೇದು ಚೆನ್ನಾಗಿ ನೋಡ್ಕೋತೀನಿ. 2ನೇ ಹೆಜ್ಜೆ, ನಿಮ್ಮ ಮನೆ ಕಷ್ಟಗಳನ್ನೆಲ್ಲ ನಾನು ನನ್ನ ಕಷ್ಟಗಳು ಅಂತ ಹೇಳಿ ಅದಕ್ಕೆ ಪರಿಹಾರ ಹುಡುಕಿ ಎಲ್ಲಾನು ಸರಿ ಮಾಡ್ತೀನಿ. ನೀವೇ ಕಷ್ಟ ಕೊಡೋ ತರ ಕಾಣಿಸ್ತಾ ಇದ್ರಿ. ಅಂದ್ರೆ ಓಕೆ, ನಾನ್ ಕೊಟ್ಟಿರೋ ಕಷ್ಟಗಳನ್ನ ನೀವೇ ಪರಿಹಾರ ಮಾಡಿ ನೀವೇ ಕ್ಲಿಯರ್ ಮಾಡಿ ಹೋಗ್ತೀರಿ ಅಂತ. ವಾ. 3ನೇ ಹೆಜ್ಜೆ, ನಾನ್ ಮದ್ವೆ ಆಗಿರೋ ಹುಡುಗನ್ಗೆ ಅಂದ್ರೆ ಸುಬ್ಬುಗೆ ರಿಸ್ಟ್ರಿಕ್ಟ್ ಮಾಡ್ತೀನಿ. ಬೇರೆ ಹುಡುಗಿರ ಅವನನ್ನ ಬಂದು ಹಿಡ್ಕೊಳ್ಳೋ ಆಗಿಲ್ಲ, ತಪ್ಕೊಳ್ಳೋ ಆಗಿಲ್ಲ, ಹಗ್ಗಿಗ್ ಮಾಡ್ಕೊಳ್ಳೋ ಆಗಿಲ್ಲ, ಮುತ್ತೆಲ್ಲ ಕೊಡೋ ಹಾಗಿಲ್ಲ. ನಾನ್ ಮಾತ್ರ ಅವನನ್ನ ಹಗ್ ಮಾಡ್ಬೋದು, ಮುತ್ ಕೊಡ್ಬೋದು, ಹಗ್ ಅಷ್ಟೇ. ಇವಳು 6ನೇ ಹೆಜ್ಜೆಗೆ ಹಾಕಿದ ರಿಸ್ಟ್ರಿಕ್ಷನ್ ಇವಳು 3ನೇ ಹೆಜ್ಜೆಗೆ ಹಾಕ್ಬಿಟ್ಲು. ದಾಟೋ ಹಾಗೆ ಇಲ್ಲ ಅಂತ. ಇದನ್ನ ದಾಟಿದ್ರೆ ತಾನೇ ಅವ್ನು 6ನೇದ್ ಕೇಳೋದು. 6ನೇ ಹೆಜ್ಜೆಗೆ ಬಂದ್ಬಿಟ್ಟು ಹೇಳ್ತೀನಿ. 6ನೇ ಹೆಜ್ಜೆಲಿ ಏನ್ ಹೇಳ್ತಿ? ಜಂಪ್ ಮಾಡ್ತೀನಿ. ಓಕೆ, ಈ ಹೆಜ್ಜೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈಗ 6ನೇ ಹೆಜ್ಜೆಯಲ್ಲಿ ಏನ್ ಹೇಳ್ತಾ ಇದ್ರಿ ತಾವು? ಬೇರೆ ಹುಡುಗಿರ್ನ ಹತ್ರಕ್ಕೆ ಸೇರಿಸದೆ ಎಲ್ಲ ಕೊಡ್ತೀನಿ. ಫೈನಲ್ ಹೆಜ್ಜೆ ಬನ್ನಿ. 6ನೇ ಹೆಜ್ಜೆ ಫೇಲ್ ಆಗೋಯ್ತು ಪಾಪ ಸುಬ್ಬುಗೆ. 7 ಜನ್ಮ ಅಷ್ಟೇ ಅಲ್ಲ, ಇನ್ ಎಷ್ಟೇ ಜನ್ಮ ಇದ್ರು, ಜನ್ಮ ಇಲ್ದೇ ಇದ್ರು ನಿನ್ನ ಹಿಂದೆನೆ ಬೆನ್ ಹಿಂದೆನೆ ಇರ್ತೀನಿ. ನಾನ್ ಸತ್ರುನು ಯಾರ ಹತ್ರನೂ ಹೋಗೋ ಆಗಿಲ್ಲ. ಸೆಟ್ ಆಗತ್ತ ನಿಮ್ದು? ನೋಡೋಣ. ನಾನ್ ಸೆಟ್ ಮಾಡ್ಕೋತೀನಿ. ಮಾಡ್ಕೋತೀಯಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅತ್ತೆಯವ್ರು ಹೇಳ್ದಂಗೆನೆ ನಿಮ್ಮ ಜೋಡಿ ತಾಯಿ ಮಗಳ ತರ ಖುಷಿ ಖುಷಿಯಾಗಿ 100 ವರ್ಷ ಇರ್ಲಿ ಅನ್ನೋದೇ ನಮ್ಮ ಆಸೆ. ಹಾಗೆ ನಿಮ್ಗೂ ಹಾಗೂ ಪ್ರತ್ಯಕ್ಷ ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಓಕೆ, ಈ ಮದುವೆ ಸಮಾರಂಭದಲ್ಲಿ ನಮ್ಮ ಜೊತೆ ಆಗಿದ್ದೀರಾ ನೀವು. ನಿಮ್ಮ ಸುಮ್ಮನೆ ಬಿಟ್ರೆ ಆಗತ್ತಾ? ನಮ್ಮ ಜೊತೆ ಕೂತ್ಕೋಬೇಕು. ಈ ಒಂದು ಹಬ್ಬದಲ್ಲಿ ನೀವು, ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಬೇಕು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.